ನಮಸ್ಕಾರ, ನಾನು ಬಸವರಾಜ್. ವಿಡಿಯೋದ ಆರಂಭಕ್ಕೂ ನೀವು ಡಿಕೆ 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 ಘೋಷಣೆ ಕೂಗುವಂತಹ ವಿಡಿಯೋ ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ ನೋಡಿ, ಅಸ್ಸಾಂಗೆ ಹೋದ್ರು, ಆಮೇಲೆ ನೋಡಿ ಕೇರಳದಲ್ಲಿ ಕೂಗ್ಸಿದ್ರು. ಅಲ್ಲಿ ನೋ ಈಸ್ ನಾಟ್ ಎ ಸ್ಟೇಟ್ ಲೀಡರ್, ಈಸ್ ಎ ನ್ಯಾಷನಲ್ ಲೀಡರ್. ಆ ವಿಡಿಯೋದಲ್ಲಿ ಒಂದು ಘೋಷಣೆ ಕೂಗುವಂತಹ ಧ್ವನಿ ಇತ್ತು. ವಾಸ್ತವ ಡಿ ಕೆ ಶಿವಕುಮಾರ್ ಅವರು ಇದೇ ವಿಚಾರವಾಗಿ ನಾನು ಯಾರನ್ನೂ ಕರ್ಕೊಂಡು ಹೋಗಿಲ್ಲ, ಅಲ್ಲೇ ನನ್ನ ಅಭಿಮಾನಿಗಳಿದ್ದಾರೆ, ಅವರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ತಾರೆ. ಅಭಿಮಾನಿಗಳು ಇರ್ತಾರೆ, ಅವ್ರ ಅಭಿಮಾನ ನಾನು ಯಾರನ್ನೂ ಇಲ್ಲಿಂದ ಕರ್ನಾಟಕದಿಂದ ಯಾರೋ ಕರ್ಕೊಂಡು ಹೋಗಿಲ್ಲ. ನಮ್ಗೆ ಆದಂತ ಅಭಿಮಾನಿಗಳು ಪಾಪ ಅವರ ಪ್ರೀತಿ ತೋರಿಸ್ತಾರೆ. ಆದ್ರೆ ಇದೇ ವಿಚಾರವಾಗಿ ಮಾಜಿ ಸಚಿವ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅಪ್ಪಟ ಅಹಿಂದವಾದಿ ಕೆ.ಎನ್. ರಾಜಣ್ಣ ಅವರು ಒಂದು ಮಾತನ್ನ ಹೇಳ್ತಾರೆ. ಅದು ಕೂಡ TV5 ಕನ್ನಡ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಹಿರಿಯ ನಿರೂಪಕರಾದಂತಹ ರಮಾಕಾಂತ್ ಅವರು ಒಂದು ಪ್ರಶ್ನೆ ಮಾಡ್ತಾರೆ. ಅಧ್ಯಕ್ಷ ಬದಲಾವಣೆ ಏನಾದರೂ ಆಗುತ್ತಾ ಸರ್? ಎಲ್ಲ ಹುದ್ದೆಗಳನ್ನ ಪಾಪ ಅವರೊಬ್ಬೇ ನಿಭಾಯಿಸ್ತಿದ್ದಾರೆ ಅಂತ ಕೇಳಿದಾಗ ರಾಜಣ್ಣ ಅವರು ಹೇಳ್ತಾರೆ, ನೋಡಿ ಅವ್ರಿಗೆ ಆ ಕೆಪಾಸಿಟಿ ಇದೆ, ಅವ್ರು ನನಗಿಂತ 10 ವರ್ಷ ಜೂನಿಯರು ಅನ್ನೋದನ್ನ ಹೇಳುವ ಜೊತೆಲಿ ಮೊನ್ನೆ ಅಸ್ಸಾಂಗೆ ಹೋಗಿದ್ರು, ಕೇರಳಕ್ಕೆ ಹೋಗಿ ಕೂಗಿಸ್ಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹೆಸರನ್ನ ಘೋಷಣೆ ಮಾಡಿಸ್ಕೊಳ್ಳಿಕ್ಕೆ ಡಿ ಕೆ ಅಂತ ಕರೀಲಿಕ್ಕೆ ಒಂದು ಟೀಮ್ ಅನ್ನ ಇಟ್ಕೊಂಡಿದ್ದಾರ. ಕೆಪಾಸಿಟಿ ಇದೆ, ಇನ್ನು ಯಂಗ್ಸ್ಟರ್ ಇದ್ದಾರೆ, ನನಗೂ ಅವ್ರಿಗೂ 10 ವರ್ಷ ಡಿಫ್ರೆನ್ಸು. ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ ನೋಡಿ, ಅಸ್ಸಾಂಗೆ ಹೋದ್ರು, ಆಮೇಲೆ ನೋಡಿ ಕೇರಳದಲ್ಲಿ ಕೂಗ್ಸಿದ್ರು. ಅಲ್ಲಿ ನೋ ಈಸ್ ನಾಟ್ ಎ ಸ್ಟೇಟ್ ಲೀಡರ್, ಈಸ್ ಎ ನ್ಯಾಷನಲ್ ಲೀಡರ್. ಜೊತೆಲಿ ಅವ್ರಿಗೆಲ್ಲ ತಿಂಗಳ ಸಂಬಳ ಕೊಡುವಂತಹ ಶಿಷ್ಯ ಇದ್ದಾನ. ಇದಕ್ಕಿಂತಲೂ ಮುಖ್ಯ ಅಂದ್ರೆ ಈ ಡಬ್ಬಾ ಬಾಕ್ಸ್ ಅಂತ ಅವ್ರ ಹತ್ರ ಒಂದಿದೆ. ಆ ಬಾಕ್ಸ್ ಪಿಯರ್ ಸ್ಟಂಟ್ ಮಾಡಿಸೋದಕ್ಕೆ ವಿನಾಕಾರಣ ಡಿ ಕೆ ಶಿವಕುಮಾರ್ ಅಂತಹ ಅತ್ಯಂತ ಅಪ್ಪಟ ಸಂಘಟನಾಕಾರನನ್ನ ಸೈಕಲ್ ಮಿಂದ ಬೀಳ್ಸೋದು, ಸಾಕಷ್ಟು ಒಂದಷ್ಟು ಸಮಸ್ಯೆಗಳಿರುವಂತಹ ಮತ್ತು ಫೈನ್ ಕಟ್ಟಬೇಕಾಗಿದ್ದಂತಹ ಬೈಕ್ ಮೇಲೆ ಕೂರಿಸೋದು, ಇವೆಲ್ಲವನ್ನೂ ಕೂಡ ಅದೇ ಟೀಮ್ ಮಾಡ್ತಿದ್ಯಾ? ಇಂಥದ್ದೊಂದು ಪ್ರಶ್ನೆಯ ಜೊತೆಯಲ್ಲಿ ಕೇರಳದಲ್ಲಿ ಹೀಗೆ ಡಿ ಕೆ ಅಂತ ಕೂಗಿಸ್ಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಬಹುದೊಡ್ಡ ಎಡವಟ್ಟನ್ನ ಮಾಡಿಕೊಂಡ್ರ. ಅವ್ರು ಇನ್ನೆಂದಿಗೂ ಮುಖ್ಯಮಂತ್ರಿ ಆಗೋಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಗಟ್ಟಿ ಮೆಸೇಜ್ ಅನ್ನ ಅವರ ಶಿಷ್ಯರ ಮೂಲಕ, ಆತ್ರಗೇಡಿಗಳು ಅಥವಾ ಅವರು ಎಡ್ಡರೋ ದಡ್ಡರೋ ಗೊತ್ತಿಲ್ಲ, ಅವರ ಮೂಲಕ ಮಾಡಿಕೊಂಡ್ರ. ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಕೇರಳದಲ್ಲಿ ರಾಹುಲ್ ಗಾಂಧಿ ಅವ್ರಿಗಿಲ್ಲದಂತಹ ಜನಪ್ರಿಯತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿಲ್ಲದಂತಹ ಜನಪ್ರಿಯತೆ, ಅಲ್ಲಿನ ಸ್ಥಳೀಯ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರಿಗಿಲ್ಲ ಇರುವಂತಹ ಒಂದು ಜನಪ್ರಿಯತೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಗೆ ಸಿಕ್ತು? ಯಾರು ಕೂಗಿದ್ರು ಡಿ ಕೆ ಇದು ಗೊತ್ತಾಗಬೇಕು. ಅದಕ್ಕೂ ಮುಂಚೆ ಇನ್ನೊಂದು ಸಂಗತಿಯನ್ನು ತುಂಬ ಸ್ಪಷ್ಟವಾಗಿ ಹೇಳಬೇಕು. ವಡಶ್ಶೇರಿ ದಾಮೋದರ ಮೆನನ್ ಸತೀಸನ್ ಕೇರಳದ 13ನೇ ಮುಖ್ಯಮಂತ್ರಿಯಾಗಿ ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೇ 18ನೇ ತಾರೀಕು UDF ಸರ್ಕಾರದ ಸುಮಾರು 18 ಅಥವಾ 20 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆದಮೇಲೆ ಡೆಕ್ಕನ್ ಕ್ರಾನಿಕಲ್ ಒಂದು ವರದಿಯನ್ನು ಪ್ರಕಟಿಸುತ್ತೆ. ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ಲೋಕಭವನದ ಶಿಷ್ಟಾಚಾರಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿತ್ತು ಈ ಕಾರ್ಯಕ್ರಮ. ಯಾಕಂದ್ರೆ ಒಂದು CM ಅಥವಾ ಒಂದು ಸರ್ಕಾರದ ಪ್ರಮಾಣ ವಚನ ಕಾರ್ಯಕ್ರಮ ಏನಿರುತ್ತೆ, ಸಂವಿಧಾನದ 3ನೇ ಶೆಡ್ಯೂಲ್ನಲ್ಲಿ ತುಂಬ ಸ್ಪಷ್ಟವಾಗಿ ಒಂದಷ್ಟು ರೀತಿ ನೀತಿ ನಿಯಮ ಶಿಷ್ಟಾಚಾರಗಳ ಪಟ್ಟಿಯನ್ನು ಕೊಟ್ಟಿರುತ್ತೆ. ರಾಜ್ಯಪಾಲರು ಅಥವಾ ಇವತ್ತು ರಾಜಭವನ ಏನಿದೆ ಅದು ಲೋಕಭವನ ಆಗಿದೆ, ಆ ಲೋಕಭವನ ಒಂದಷ್ಟು ಪಟ್ಟಿಗಳನ್ನು ಕೊಟ್ಟು ಶಿಷ್ಟಾಚಾರ ಪಾಲಿಸಿ ಅಂತ ಹೇಳುತ್ತೆ. ಅದನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದು ಈ ಕಾರ್ಯಕ್ರಮ. ರಾಜೇಂದ್ರ ಅರ್ಲೇಕರ್ ಏನಿದ್ದಾರೆ ರಾಜ್ಯಪಾಲರು, ಅವರು ಮತ್ತು ಅವರ ಟೀಮ್ ಏನೊಂದು ಶಿಷ್ಟಾಚಾರ ಪಾಲಿಸಬೇಕು ಅಂತ ಹೇಳಿದ್ದು ಅದನ್ನು ಪಾಲಿಸಿಲ್ಲ. ಯಾರಾದರೂ ಸಾಮಾಜಿಕ ಕಾರ್ಯಕರ್ತ ಅಲ್ಲಿ ಅವರು
ಈ ಕಾರ್ಯಕ್ರಮನೇ ಅಸಂವಿಧಾನಿಕವಾಗಿ ನಡೆದಿದೆ ಅಂತ ದೂರು ಕೊಟ್ಟರೆ ಇನ್ನೊಂದ್ಸಲ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡಿಬೇಕಾಗತ್ತೆ. ಇದೇ ಥರ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು 2023 ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನಂತರ ಏನು ಸಿದ್ದರಾಮಯ್ಯ ಅವರ ಸಂಪುಟ ಪ್ರಮಾಣ ವಚನ ತಗೊಳುತ್ತೆ. ಆ ಸಂದರ್ಭದಲ್ಲಿ ಕೂಡ ಕೆಲವರು ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ, ಅವ್ರಿಗೆ ಬೇಕಾದವ್ರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ಒಬ್ರು ದೂರು ಕೂಡ ಕೊಟ್ಟಿದ್ರು, ಕೇಸ್ ಹಾಕಿದ್ರು. ಅದನ್ನು ನಿಲ್ಲಿಲ್ಲ, ಅದು ಸೆಕೆಂಡ್ರಿ. ಇಲ್ಲಿ ಡಿ ಕೆ ಅಂತ ಘೋಷಣೆ ಕೂಗಿದ್ದು ಯಾರು ನೋಡಿ. ಈ ವೇದಿಕೆ ಮೇಲೆ ಸಿದ್ದರಾಮಯ್ಯ ಅವರಿದ್ರು, ಡಿ.ಕೆ. ಶಿವಕುಮಾರ್ ಅವರಿದ್ರು. ಇವರಲ್ಲದೆ ಇನ್ನಿಬ್ಬರು ಕನ್ನಡಿಗರು ನಿಂತಿದ್ದರು. ಆ ವಿಡಿಯೋವನ್ನು ನೋಡಿದ್ರೆ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವರ ಎಂಟ್ರಿಯಿಂದ ಎಕ್ಸಿಟ್ ತನಕ ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಆಗುತ್ತೆ. ಕಾಂಗ್ರೆಸ್ನ ಅತಿದೊಡ್ಡ ನಾಯಕ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅತಿದೊಡ್ಡ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ಅವ್ರ ಕಡೆ ನೋಡೋದು ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವ್ರ ಹತ್ರಕ್ಕೆ ಹೋಗೋದು ಇಲ್ಲ, ಅವರನ್ನು ವಿಶ್ ಮಾಡೋದು ಇಲ್ಲ, ಬರ್ತಾರೆ. ಆ ಬಂದು ಹೋಗುವ ಸಂದರ್ಭದಲ್ಲಿ ಇನ್ನಿಬ್ಬರು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟು ಇನ್ನಿಬ್ಬರು ವೇದಿಕೆ ಮೇಲೆ ಇರ್ತಾರೆ. ಅವರೇ ಈ ಘೋಷಣೆಗಳನ್ನು ಸನ್ನೆ ಮಾಡಿಸುವ ಮೂಲಕ ಕೂಗಿಸಿಕೊಂಡರೆ ರಾಜಣ್ಣ ಅವರು ಹೇಳ್ತಿದ್ದಾರೆ ಈ ಥರದ್ದೊಂದು ಆರೋಪ ಮಾಡ್ತಿರುವಂಥದ್ದು. ಯಾರದು ಅತಿದೊಡ್ಡ ಕಾಂಗ್ರೆಸ್ ನಾಯಕ? ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ ಅವರನ್ನ ಅತಿಯಾಗಿ ಪ್ರೀತಿಸುವ ನಾಯಕ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಅವರು ಮುಖ್ಯಮಂತ್ರಿ ಆಗಬೇಕಿತ್ತು. ಹೈಕಮಾಂಡ್ ಕೂಡ ಕೆ.ಸಿ. ವೇಣುಗೋಪಾಲ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಇದೇ ಡಿ.ಕೆ. ಶಿವಕುಮಾರ್ ಅವರ ಕಾರಣಕ್ಕೆ ವಿ.ಡಿ. ಸತೀಶನ್ ಅವರು ಮುಖ್ಯಮಂತ್ರಿ ಆದ್ರು ಅನ್ನುವಂತಹ ಒಂದು ಸಂಗತಿ ಹೇಗೆ ಅದನ್ನು ಹೇಳ್ತೀನಿ. ಆ ವಿಶ್ಲೇಷಣಾತ್ಮಕ ವರದಿ ಈ ಸಲ ವಿಠಲ್ ಮೂರ್ತಿ ಅವರ ಅಂಕಣದಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಅವರ ವಿಶ್ಲೇಷಣೆ ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತಾಲ ಮತ್ತೆ ಕೆ.ಸಿ. ವೇಣುಗೋಪಾಲ್ ಮಧ್ಯೆ ಫೈಟ್ ನಡೆದಾಗ ಕೆ.ಸಿ. ವೇಣುಗೋಪಾಲ್ ಅವರನ್ನ ದೂರ ಸರಿಸೋದಕ್ಕೆ ಮತ್ತೆ ಇವರಿಬ್ಬರ ಮಧ್ಯೆ ಒಂದು ಫೆವಿಕಾಲ್ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ಶ್ರಮಿಸಿದ್ರು. ಯಾರ? ರಮೇಶ್ ಚೆನ್ನಿತಾಲ ಮತ್ತು ವಿ.ಡಿ. ಸತೀಶನ್ ಅವರ ಜೊತೆ. ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ, ನಂತರ ಆಗ್ಬಾರ್ದು ನಿಮಗೆ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ಆಮೇಲೆ ವಿ.ಡಿ. ಸತೀಶನ್ ಅವ್ರಿಗೆ ಹೇಳ್ತಾರೆ ಇಷ್ಟು ದಿನ ಆದ್ಮೇಲೆ ಬಿಟ್ಕೊಡ್ತೀನಿ, ಅಷ್ಟು ದಿನ ಅಂತದ್ದು ಹೇಳಕ್ ಹೋಗ್ಬೇಡ, ಈ ಗಟ್ಟಿಯಾಗಿ ಸಿಕ್ಕಿರೋ ಸೀಟನ್ನ ಉಳಿಸ್ಕೋ ಅಂತ ಹೇಳ್ತಾರೆ. ವಿಶೇಷ ಅಂದ್ರೆ ಕಿವಿಯಲ್ಲಿ ಏನೋ ಹೇಳುವಂತಹ ವಿಡಿಯೋ ಕೂಡ ಇದೇ ವೇದಿಕೆ ಮೇಲೆ ಕಾಣಿಸುತ್ತೆ. ಅದು ಡಿ.ಕೆ. ಶಿವಕುಮಾರ್ ಮತ್ತು ಸತೀಶನ್ ಅವರ ಜೊತೆಯಲ್ಲಿ ನಡೆಯುವಂಥದ್ದು. ಅಲ್ಲಿಗೆ ಆ ವೇದಿಕೆ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಗೊತ್ತಿತ್ತು ಈ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಕೇರಳ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಯಾರು ಹುಳಿ ಹಿಂಡಿದ್ರು, ಯಾರು ಏನೇನೆಲ್ಲ ಕಿವಿಗೆ ಉಸುರಿದ್ರು, ಹೇಳಿದ್ರು, ಸ್ಪಷ್ಟ ಇದೆ. ಇದು ಹೈಕಮಾಂಡ್ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ, ಕರ್ನಾಟಕ ಕಾಂಗ್ರೆಸ್ನಲ್ಲೇ ಇಲ್ಲ ಸಲ್ಲದ ಗಂದಲ ಅಥವಾ ಗದ್ದಲ, ಕುರ್ಚಿ ಕದನ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎನ್ನುವಂತಹ ಪ್ಯೂರ್ PR ಸ್ಟಂಟ್ರ, ಹೈ ಡ್ರಾಮಾ ಎಲ್ಲವನ್ನು ಮಾಡಿದ್ದು ಡಿ.ಕೆ. ಅವರ ಬಣಾನೆ. ಇನ್ನು ವೇದಿಕೆ ಮೇಲೆ ಯಾರು ಕಾಣಿಸಿದ್ದು ನೋಡಿ. ಕ್ರಿಮಿನಲ್ ಹಿನ್ನೆಲೆಯ ಆಪಾದಿತ ನಾಯಕ, ಯುವ ನಾಯಕ, ಜೊತೆಲಿ ಪೊಲೀಸರ ಅತಿಥಿಯಾಗಿದ್ದಂತಹ ಹುಡುಗ, ಡಿ.ಕೆ. ಶಿವಕುಮಾರ್ ಅವರ ಅಚ್ಚುಮೆಚ್ಚಿನ ಹುಡುಗ, ಕರ್ನಾಟಕ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ನಲ್ಪಾಡ್ ಅವರು ಅಲ್ಲಿ ಕಾಣಿಸ್ತಾರೆ. ಅವ್ರು ಹೀಗೆ ಬಂದೋದ್ಮೇಲೆ, ಯಾಕಂದ್ರೆ ನಿಮ್ಗೆ ಆರಂಭದಲ್ಲಿ ಹೇಳಿದೆ 3ನೇ ಶೆಡ್ಯೂಲ್ ಪ್ರಕಾರ ಯಾರು ಮೇಲಿರ್ಬೇಕು ವೇದಿಕೆ ಮೇಲೆ, ಯಾರು ಕೆಳಗಿರ್ಬೇಕು. ಅಲ್ಲಿ ಅವರ ತಂದೆ ಹ್ಯಾರಿಸ್ ಅವರು ಇರ್ತಾರೆ. ನಲ್ಪಾಡ್ ಮತ್ತು ಹ್ಯಾರಿಸ್ ಅವರಿಗೆ ಆ ವೇದಿಕೆ ಮೇಲೆ ಯಾವ ಕೆಲಸ ಇತ್ತು ಗೊತ್ತಿಲ್ಲ. ಲೋಕಭವನ ಶಿಷ್ಟಾಚಾರ ಏನಿತ್ತು ಅದನ್ನ ಉಲ್ಲಂಘಿಸುವಲ್ಲಿ ಇವರದ್ದು ಪಾತ್ರ ಇದೆ. ಯಾಕೆ ಇವರು ಹೇಳಿಸಿರಬಹುದು ಅನ್ನೋ ಅನುಮಾನಕ್ಕೆ ಈ ಹಿಂದಿನ ಯಾವುದೇ ವಿಡಿಯೋ ಅಥವಾ ಯೂತ್ ಕಾಂಗ್ರೆಸ್ನ ಯಾವುದೇ ಹುಡುಗನನ್ನ ಕೇಳಿ, ಮೈಕ್ ಇಲ್ಲದೆ ಕೇಳಿದ್ರೆ ಯಾರ್ದಿದು ಕೆಲಸ ಅಂದ್ರೆ ಅದು ಇವ್ರದ್ದೇ ಅಂತ ಹೇಳ್ತಾರೆ. ಹೇಳಿ ಕೇಳಿ ಅವರು ಕಾಸರಗೋಡ್ನವರು. ಸ್ಕ್ರಾಫ್, ಈ ಮೆಟಲ್ ಏನಿದೆ ಅದನ್ನ ಕೊಳ್ಳುವ ಮಾರುವ ವ್ಯಾಪಾರವನ್ನು ಇಟ್ಕೊಂಡವರು, ರೈಲ್ವೆ ಸ್ಟೇಷನ್ ಅಲ್ಲಿ ಮಜ್ಜಿಗೆ ಮಾರ್ತಿದ್ದಂಥವ್ರು, ಆ ನಂತರದಲ್ಲಿ ದೊಡ್ಡದೊಂದು ಹೋಟೆಲ್ ಉದ್ಯಮವನ್ನು ಮಾಡಿಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಅವರು ಇವತ್ತು ಅಷ್ಟು ದೊಡ್ಡಕ್ಕೆ ಬೆಳೆದಿದ್ದಾರೆ. ಮೂಲತಃ ಕೇರಳದವರಾದ
ನಲ್ಪಾಡ್ ಫ್ಯಾಮಿಲಿ ಅಥವಾ ನಲ್ಪಾಡ್ ಅಲ್ಲಿ ಕೂಡ ಒಂದಷ್ಟು ತಮ್ಮ ಅಭಿಮಾನಿಗಳನ್ನು ಅಥವಾ ಪೇಮೆಂಟ್ ಗಿರಾಕಿಗಳನ್ನು ಇಟ್ಕೊಂಡಿರ್ತಾರೆ. ಅವರ ಮೂಲಕ ಹೇಳಿಸಿರಬಹುದು ಅನ್ನುವಂತಹ ಚರ್ಚೆಗಳು ನಡೀತಿದೆ. ರಾಜಣ್ಣ ಅವರು ಒಂದು ರೀತಿಯಲ್ಲಿ ಕೂಗಿಸ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಅದೇನೇ ಇರಬಹುದು. ಆದ್ರೆ ಈ ಹಿಂದೆನೂ ಕೂಡ ವಿನಾಕಾರಣ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸ್ಲಿಕ್ಕೆ, ಅವ್ರಿಗೇನೋ ಬೆಣ್ಣೆ ಸವರ್ಲಿಕ್ಕೆ ಪ್ರಯತ್ನಿಸುವಂತಹ ಇಂತಹ ಯೂತ್ ಕಾಂಗ್ರೆಸ್ನ ನಾಯಕರು, ಯಾಕಂದ್ರೆ ಕನ್ನಡವನ್ನು ನಮ್ಮ ಮೇಲೆ ಹೇರಬೇಡಿ ಅನ್ನುವಂತಹ ಕನ್ನಡಿಗ, ದೊಡ್ಡ ಮನೆಯವರೊಬ್ಬರನ್ನ ಕೆಣಕಿ ಪೊಲೀಸರ ಅತಿಥಿಯಾಗಿದ್ದಂತಹ ಹುಡುಗ ಡಿ ಕೆ ಶಿವಕುಮಾರ್ ಅವರಿಗೆ ಇಂಥವರೇ ಅಚ್ಚುಮೆಚ್ಚಾಗ್ತಾರೆ. ಯಾಕಂದ್ರೆ ರಕ್ಷಾರಾಮಯ್ಯ ಅನ್ನುವಂತಹ ಅಪ್ಪಟ ಅಹಿಂದ ಹುಡುಗ, ಅಪ್ಪಟ ಸಜ್ಜನ, ಉತ್ತಮ ವಾಗ್ಮಿ, ಸಂಯಮಿ. ಅವ್ರ ಹೆಸರಿನ ಪಕ್ಕ ರಾಮಯ್ಯ ಇತ್ತು ಅನ್ನೋ ಕಾರಣಕ್ಕೆ ಅವರನ್ನ ಯೂತ್ ಕಾಂಗ್ರೆಸ್ ಪೋಸ್ಟಿಂದ, ಪ್ರೆಸಿಡೆಂಟ್ ಪೋಸ್ಟಿಂದ ಕೆಳಗಿಳಿಸಿ ಅಲ್ಲಿಗೆ ನಲ್ಪಾಡ್ ಅವರನ್ನ ಸಂಸ್ಥಾಪಿಸಿದ್ರು. ಅವ್ರು ಆದ್ಮೇಲೆ ಇನ್ನೊಬ್ರು ಯಾರೋ ಬಂದಿದ್ದಾರೆ ಈಗ. ಅವ್ರು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಭಾಷಣ ಮಾಡ್ತಾರೆ ಅಂದ್ರೆ ಚರ್ಚಿಲ್ ಅವರನ್ನು ಮೀರಿಸೋ ರೀತಿಯಲ್ಲಿ ಭಾಷಣ ಮಾಡ್ತಾರೆ. ಈಗಿರುವಂತಹ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಕಿತ್ತಾಡ್ಕೊಂಡು ಹಾದಿ ಜಗಳ, ಬೀದಿ ಜಗಳ ಮಾಡಿಕೊಂಡು ಯೂತ್ ಕಾಂಗ್ರೆಸ್ ಮಾನ ಮರ್ಯಾದೆಯನ್ನು ಕೂಡ 3 ಕಾಸಿಗೆ ಹರಾಜಾಗ್ತಿದ್ದಾರೆ. ಇದೇನೇ ಇರಲಿ, ಹೇಳಿ ಕೇಳಿ ಇವರೆಲ್ಲ ಡಿ ಕೆ ಶಿವಕುಮಾರ್ ಅವರ ಶಿಷ್ಯರು ಅನ್ನುವಂತಹ ದೊಡ್ಡ ಹೆಗ್ಗಳಿಕೆ, ಖ್ಯಾತಿ, ಕುಖ್ಯಾತಿ ಎಲ್ಲವೂ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅಂತಹ ಅತ್ಯಂತ ಹಿರಿಯ ನಾಯಕನಿಗೆ ತೀರಾ ಒಂದು ಟೀಮ್ ಇಟ್ಕೊಂಡು ಘೋಷಣೆ ಕೂಗಿಸ್ಕೊಳ್ಬೇಕಾದಂತಹ ಸ್ಥಿತಿ ಬಂದಿದೆಯಾ? ರಾಜಣ್ಣ ಅವರ ಮಾತನ್ನು ಉಲ್ಲೇಖಿಸಿ ಕೂಗಿಸ್ಕೊಂಡ್ರು ಅಂತ. ಯಾಕಂದ್ರೆ ಈ 13ನೇ ಶತಮಾನದಲ್ಲಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದ್ದಂತಹ ಒಬ್ಬ ದಾಳಿಕೋರ, ಆಕ್ರಮಣಕಾರಿ ಚೆಂಗೀಸ್ ಖಾನ್, ಮಂಗೋಲಿಯಾದ ದೊರೆ, ಅವನೊಂದು ಟೀಮೇ ಇಟ್ಕೊಂಡಿದ್ನಂತಿದೆ ಬರ ಪ್ರಚಾರ ಮಾಡಿಸ್ಕೊಳ್ಳಿಕ್ಕೆ, ಪ್ರೊಪಗಂಡ ಮಾಡಿಸ್ಕೊಳ್ಳಿಕ್ಕೆ. ಮಂಗೋದಾಯ್ ಅಂತ ಏನೋ ಕರೀತಾರೆ ಅವರ ಟೀಮ್ಗೆ. ಅವರು ನಾಳೆ ಇಂಥದ್ದೊಂದು ದೇಶಕ್ಕೆ ಯುದ್ಧಕ್ಕೆ ಹೋಗ್ತೀವಿ, ಇಂಥದ್ದೊಂದು ರಾಜ್ಯದ ಮೇಲೆ ಅಂದಾಗ ಮುಂದಿನ ದಿನಾನೇ ಹೋಗಿ ಚೆಂಗಿಸ್ ಖಾನ್ ಹತ್ರ ಇಷ್ಟು ದೊಡ್ಡ ಸೇನೆ ಇದೆ, ಇಂತಿಂಥ ಅಸ್ತ್ರಗಳಿದಾವೆ, ಅವ್ರದ್ದೆಲ್ಲ ಹಾಕ್ಬಿಟ್ರೆ ನಿಮ್ಮ ರಾಜ್ಯ 3 ನಿಮಿಷದಲ್ಲಿ ನುಚ್ಚು ನೂರಾಗುತ್ತೆ, ಸುಟ್ಟೋಗುತ್ತೆ, ಭಸ್ಮ ಆಗುತ್ತೆ, ನೀವೆಲ್ಲ ಸರೆಂಡರ್ ಆಗಿ ಇಲ್ಲಾಂದ್ರೆ ಸಾಯಿಸ್ಬಿಡ್ತಾರೆ ಅಂತ ಹೆದರಿಸ್ತಿದ್ದ ನಾನು. ಭಾವನಾತ್ಮಕವಾಗಿ ಅವರನ್ನ ಸಾಯಿಸಿ ಅನಂತರದಲ್ಲಿ ಸಣ್ಣ ಸೇನೆಯನ್ನ ತಂದು ಗೆಲ್ಲುವಂತಹ ಪ್ರಯತ್ನ ಮಾಡ್ತಿದ್ರಂತೆ. ಹಿಟ್ಲರ್ ಅವರ ಹತ್ರ ಕೂಡ ಅಂಥದ್ದೊಂದು ಪ್ರೊಪಗಂಡ ಟೀಮ್ ಇತ್ತು. ಆದರೆ ತೀರಾ ಈ ರೀತಿ ಘೋಷಣೆ ಕೂಗಿಸ್ಕೊಳ್ಳುವಂಥದ್ದಕ್ಕೂ ಕೂಡ ಒಂದು ಟೀಮ್ ಇಟ್ಕೊಂಡಿದ್ದಾರೆ ಎನ್ನಲಾಗುವಂತಹ ವಿಚಾರ ನಿಜಕ್ಕೂ ಹಾಸ್ಯಾಸ್ಪದ. ಒಂದು ವೇಳೆ ಅದು ಇಲ್ಲವೇ ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರಿಗಿಂತ ದೊಡ್ಡದಾಗಿ, ಪ್ರಿಯಾಂಕಾ ಗಾಂಧಿ ಅವರಿಗಿಂತ ದೊಡ್ಡದಾಗಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿಂತ ದೊಡ್ಡದಾಗಿ, ಅದೇ ರಾಜ್ಯದ ಕೆ.ಸಿ. ವೇಣುಗೋಪಾಲ್ ಅವರಿಗಿಂತೂ ದೊಡ್ಡದಾಗಿ ಕೇರಳದಲ್ಲೂ ಜನಪ್ರಿಯತೆ ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರೇನೇ ಆ ರಾಜ್ಯದಲ್ಲಿ ಚುನಾವಣೆಯನ್ನ ಎದುರಿಸಿ ಇಷ್ಟೊಂದು ಸ್ಥಾನ ಗೆಲ್ಲಿಸ್ಕೊಂಡ್ರ ಸಾಧ್ಯ ಇಲ್ಲ. ಅಸ್ಸಾಮಲ್ಲಿ ಅವರ ರಿಸಲ್ಟ್ ಏನು ಅನ್ನೋದನ್ನ ಅಲ್ಲಿನ ಜನ ಕೊಟ್ಟಿದ್ದಾರೆ. ಏನೇ ಇರಬಹುದು, ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಅಂತ ಘೋಷಣೆ ಕೂಗಿಸಿಕೊಂಡರು ಎನ್ನುವಂತಹ ವಿಚಾರದ ಬಗ್ಗೆ ನೀವೇನಂತೀರಿ? ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಅದೇ ವೇದಿಕೆ ಮೇಲೆ ಟಕ್ಕರ್ ಕೊಟ್ಟರು ನಮ್ಮ ನಾಯಕರು ಅಂತ ಹೇಳ್ಕೊಂಡು ಓಡಾಡ್ತಿರುವಂತಹ ಡಿ ಕೆ ಶಿಷ್ಯ ಪಡೆ ಬಣ ಅತಿ ದೊಡ್ಡ ನಾಯಕನಿಗಂತಹ ಅಪಮಾನ ಅಥವಾ ಒಂದು ಹಿಂದಿನಿಂದ ದೂಕುವ, ತಳ್ಳುವ, ಘಾಸಿ ಮಾಡುವ ಪ್ರಯತ್ನ ಆದ ಮೇಲೆ ಮುಖ್ಯಮಂತ್ರಿ ಆಗೋಕೆ ಸಾಧ್ಯನಾ? ಕೆ.ಸಿ. ವೇಣುಗೋಪಾಲ್ ಬಿಡ್ತಾನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಕೂರಬಹುದು ಅನ್ನೋ ಚರ್ಚೆಗಳಿರೋ ಸಂದರ್ಭದಲ್ಲಿ ಬಹುದೊಡ್ಡ ಎಡವಟ್ಟನ್ನ ಡಿ ಕೆ ಟೀಮ್ ಮಾಡ್ಕೊಂಡಿದೆ ಅಂತ ಅನ್ಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.